ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕಸ್ಟರ್ಡ್ ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನಾನು ಮೊದಲಿಗೆ ಇಲ್ಲಿ 1 ಲೀಟರ್ ಹಾಲನ್ನು ತಗೊಂಡು ಅದಕ್ಕೆ ಯಾವುದೇ ರೀತಿಯಿಂದ ನೀರನ್ನು ಸೇರಿಸ್ಕೊಂಡಿಲ್ಲ ಫ್ರೆಂಡ್ಸ್. ಅದನ್ನೀಗ ನಾನು ಚೆನ್ನಾಗಿ ಕುದಿಯಲು ಇಟ್ಟಿದ್ದೇನೆ ಫ್ರೆಂಡ್ಸ್. ಈಗ ಇನ್ನೊಂದು ಕಡೆ ಒಂದು 4 ಚಮಚದಷ್ಟು ಕಸ್ಟರ್ಡ್ ಪೌಡರ್ ತಗೊಂಡು ಅದಕ್ಕೆ ತಣ್ಣಗಿರುವ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದು ಬಿಸಿ ಹಾಲಿಗೆ ಹಾಕಿದರೆ ಅದು ಗಂಟಾಗುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಆದ್ದರಿಂದ ಅದನ್ನು ತಣ್ಣಗಿರುವ ಹಾಲಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಹಾಲು ಚೆನ್ನಾಗಿ ಕುದೀತಿದೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನು 1 ಲೀಟ್ರ್ ಹಾಲಿಗೆ 3/4 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊತೇನೆ ಫ್ರೆಂಡ್ಸ್. ನಿಮಗೆ ಎಷ್ಟು ಸಿಹಿ ಬೇಕು ನೋಡಿಕೊಂಡು ಅಷ್ಟೇ ಸಕ್ಕರೆಯನ್ನು ಸೇರಿಸ್ಕೊಡಿ. ಫ್ರೆಂಡ್ಸ್, ಈಗ ಭಾಳ ಬಿಸಿಲಿರುವುದರಿಂದ ಈ ರೆಸಿಪಿಯು ನಾವು ಫ್ರಿಜರ್ನಲ್ಲಿಟ್ಟು ತಿಂದರೆ ತುಂಬ ಹಿತ ಅನಿಸುತ್ತೆ ಫ್ರೆಂಡ್ಸ್. ಈಗ ಇದು ಸಕ್ಕರೆ ಚೆನ್ನಾಗಿ ಕರಗಿದೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಮೊದಲೇ ರೆಡಿ ಮಾಡಿಟ್ಟಿರುವಂತಹ ಕಸ್ಟರ್ಡ್ ಹಾಲನ್ನು ಸೇರಿಸ್ಕೊತೇನೆ ಫ್ರೆಂಡ್ಸ್. ಇದನ್ನು ನಿಧಾನಕ್ಕೆ ಸೇರಿಸ್ಕೋಬೇಕು, ಇಲ್ಲಾಂದರೆ ಗಂಟಾಗುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಈಗ ಕಸ್ಟರ್ಡ್ ಹಾಲನ್ನು ಸೇರಿಸಿದ ಮೇಲೆ ಭಾಳ ಹೊತ್ತು ಕುದಿಸುವ ಅವಶ್ಯಕತೆ ಇರುವುದಿಲ್ಲ ಫ್ರೆಂಡ್ಸ್. ಈಗ ಹಾಲು ನಿಧಾನಕ್ಕೆ ಗಟ್ಟಿ ಆಗ್ತಿದೆ ಫ್ರೆಂಡ್ಸ್. ಈಗ ಈ ಅದಕ್ಕೆ ಬಂದರೆ ಸಾಕು ಫ್ರೆಂಡ್ಸ್. ಈಗ ಇದನ್ನು ತಣ್ಣಗಾಗಲು ಬಿಡೋಣ. ಈ ಹಾಲನ್ನು ತಣ್ಣಗಾದ ಮೇಲೆ ನಾನು ಬೇರೆ ಒಂದು ಪಾತ್ರೆಗೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ನಿಮಗಿಷ್ಟ ಇರುವಂಥ ಫ್ರೂಟ್ಸನ್ನು ಸೇರಿಸ್ಕೊರಿ ಫ್ರೆಂಡ್ಸ್. ನಾನಿಲ್ಲಿ ಕಪ್ಪು ದ್ರಾಕ್ಷಿ, ಬಿಳಿ ದ್ರಾಕ್ಷಿ ಮತ್ತು ಬಾಳೆಹಣ್ಣನ್ನು ಸೇರಿಸ್ಕೊಂಡಿದ್ದೇನೆ. ನೀವು ಬೇಕಂದರೆ ಆ್ಯಪಲನ್ನು, ಕಿವಿ ಹಣ್ಣು ಇದನ್ನೆಲ್ಲ ಸೇರಿಸ್ಕೋಬೋದು ಫ್ರೆಂಡ್ಸ್. ಈಗ ಫ್ರೂಟ್ಸನ್ನು ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೀವು ಬೇಕಂದರೆ ಇದನ್ನು ಫ್ರಿಜರ್ನಲ್ಲಿಟ್ಟು ಕೂಡ ಸರ್ವ್ ಮಾಡ್ಬೋದು ಫ್ರೆಂಡ್ಸ್. ಫ್ರಿಜರ್ನಲ್ಲಿಟ್ಟಾಗ ತುಂಬ ತಂಪಾಗಿ ತಿನ್ನಲು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ನಮಗೆ ಬೇಕಾದಂಥ ಫ್ರೂಟ್ಸ್ ಸಲಾಡ್ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಸರ್ವ್ ಮಾಡಬೇಕಂದ್ರೆ ಮೇಲೆ ಸ್ವಲ್ಪ ದಾಳಿಂಬೆ ಹಣ್ಣು ಹಾಕಿ ಸರ್ವ್ ಮಾಡಿ ಫ್ರೆಂಡ್ಸ್.